ಠೇವಣಿ ಹಣವನ್ನ ಹಿಂದಿರುಗಿಸುವಂತೆ ಆಗ್ರಹಿಸಿ ತುರುವೇಕೆರೆ ತಾಲೂಕಿನ ಕೊಳ್ಳಘಟ್ಟ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಠೇವಣಿದಾರರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಕೊಳ್ಳಘಟ್ಟದ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸುಮಾರು 23,000 ಮಂದಿ ಷೇರುದಾರರಿದ್ದಾರೆ. ಇವರಲ್ಲಿ 115 ಮಂದಿ ಷೇರುದಾರರು 51 ಲಕ್ಷ ರೂಪಾಯಿ ಹೆಚ್ಚು ಹಣವನ್ನ ಸಂಘದಲ್ಲಿ ಠೇವಣಿ ಇರಿಸಿದ್ದಾರೆ. ಠೇವಣಿ ಅವಧಿ ಮುಗಿದು 5 ವರ್ಷಗಳೇ ಕಳೆದಿದ್ರೂ ಸಹ ಸಂಘದಿಂದ ತಮಗೆ ಠೇವಣಿ ಹಣ ಮತ್ತು ಅದಕ್ಕೆ ಬರುವ ಬಡ್ಡಿ ಹಣವನ್ನ ನೀಡದೆ ಸತಾಯಿಸುತ್ತಿದ್ದಾರೆ ಎಂದು ಆರೋಪಿಸಲಾಗಿದ್ದು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಗ್ರಾಮದ ಮುಖಂಡರಾದ ಕೆಆರ್ ಉಮೇಶ್, ಮಲ್ಲಿಕಾರ್ಜುನ್, ಶ್ರೀನಿವಾಸ್, ಯೋಗೀಶ್, ಹೊನ್ನಪ್ಪ, ಕೆಎಂ ನಾಗರಾಜು, ರಾಜಪ್ಪ, ಚೆನ್ನಿಕರಾಮಯ್ಯ ಸೇರಿ ಹಲವಾರು ಮಂದಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ನಿಜವಾದಾಗ ವಾಪಸ್ ತಂದು ಇಟ್ಬೇಕು ಅನ್ನೋದು ನನ್ನ ಬರ್ಬಾಯಿಸಿತ್ತು. ಆದ್ರೆ ಪಾರ್ಟಿ ಯಾರ ಕರ್ಕೊಂಬಂದ ನಿನ್ ಮೈ ದುಡ್ಡು ಐತಿ ಅಂತವ ನನ್ನ ನೆನಪು ಫೈನಾನ್ಸ್ ಉಂಟವ ಇದೇ ಪಾರ್ಟಿ ತುಮಕೂರಿಗೆ ಹಾಕಿರು 45,000 ದುಡ್ಡಿಗೆ 5,000 ದುಡ್ಡು ಇರಾಗಲ್ಲ. ಅವತ್ತ ಬಾರಿ ಕದ್ದುದು ಇವತ್ತು ಹಾಳಾಗಿ ಹೋಗ್ತೈತಿ. ಇವ್ರ ದುರುದ್ದೇಶಕ್ಕೆ ಇವ್ರ ಎಲೆಕ್ಷನ್ಗೋಸ್ಕರವ ಅಮಾಯಕರನ್ನ ಯಾಕೆ ಮಾಡ್ಬೇಕು ಅವ್ರು ಒತ್ತೆ ಇಟ್ಟರು ಹಣ ಕೊಟ್ಟು ಹೋದ್ರೆ ಅವ್ರ ದಾಹ ತೀರ್ಸಿ ಇವರು ಆಮೇಲೆ ಏನಾದ್ರು ಮಾಡ್ಕೊಳ್ಳಿ ಅಷ್ಟೇ ಸರ್. ಪ್ರತಿಭಟನಾ ವೇಳೆ ಮಾತನಾಡಿದ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಮಹಾಲಿಂಗಯ್ಯ, ಸಹಕಾರ ಸಂಘದ ಪದಾಧಿಕಾರಿಗಳಲ್ಲಿ ಭಿನ್ನಾಭಿಪ್ರಾಯವಿದೆ. ಸಂಘದ ಹಿಂದಿನ ಕಾರ್ಯದರ್ಶಿಯೊಬ್ಬರು ಸುಮಾರು 34 ಲಕ್ಷಕ್ಕೂ ಹೆಚ್ಚು ಹಣವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆಂದು ವರದಿಯಲ್ಲಿ ಬಯಲಾಗಿದೆ ಎಂದು ದೂರಿದರು. ಕೂಡಲೇ ಆಡಳಿತ ಮಂಡಳಿ ಸೂಕ್ತ ಕ್ರಮ ಕೈಗೊಂಡು ಠೇವಣಿದಾರರಿಗೆ ಹಣ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಮಾಲಿಂಗಯ್ಯ ಅಂತ ಹೇಳಿ ನಾನು ಪೀಕಲ್ಲಹಳ್ಳಿ ಗ್ರಾಮ ಮಾಜಿ ಅಧ್ಯಕ್ಷ ಈ ಸಂಘದಲ್ಲಿ 30 ಲಕ್ಷ ನಷ್ಟದಲ್ಲೈತೆ ಸರ್ ಸಂಘ. ಈ ಸಂಘ ನಷ್ಟದಲ್ಲಿದ್ದು ಈಗ ಚುನಾವಣೆ ಮಾಡ್ಲಿಕ್ಕೆ ಹೊರಟವ್ರಿ. 70 ಲಕ್ಷ FD ಹಣ ಐತಿ. ಈಗಾಗಲೇ ಮೆಚೂರ್ ಆಗಿರ್ತಕ್ಕಂಥದ್ದು 30 ಲಕ್ಷ ಐತಿ. 30 ಲಕ್ಷನ ಹಿಂದಿರುಗಿಸ್ತಲೇ ಇವ್ರಿಗೆ ಕೈಗಡ ಸಾಲ ಕೊಟ್ಟಿದ್ರಲ್ಲ ಇವ್ರ FD ಹಣದಿಂದ, ಈ ಹಣದಲ್ಲಿ ಬಡ್ಡಿಯನ್ನ ವಸೂಲಿ ಮಾಡ್ಕೊಂಡು ಚುನಾವಣೆಗೆ ಹೊರಟಿದ್ದಾರೆ. ಈ ಚುನಾವಣೆಗೆ ಆ ಹಣ ನಾವು ಉಪಯೋಗಿಸ್ತಾವ್ರೆ, ಅದನ್ನ ಉಪಯೋಗಿಸ್ಕೂಡ್ದು ಹಣ ನಮ್ದು ನಮಗ್ ಕೊಡಿ ಅಂತ ಹೇಳಿ ನಮ್ಮ ಬೇಡಿಕೆ ಸರ್. ಇನ್ನು ಸಂಘದ ಮಾಜಿ ಅಧ್ಯಕ್ಷ ವೆಂಕಟಾಪುರದ ವೀರೇಂದ್ರ ಪಾಟೀಲ್ ಮಾತನಾಡಿ, ಸದ್ಯ ಕೊಳ್ಳಘಟ್ಟ ಕೃಷಿ ಪತ್ತಿನ ಸಹಕಾರ ಸಂಘ ಸಂಪೂರ್ಣ ನಷ್ಟದಲ್ಲಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಕೇಂದ್ರ ಬ್ಯಾಂಕ್ ಸಂಘದ ನೆರವಿಗೆ ಬಂದು ಠೇವಣಿದಾರರ ಹಣವನ್ನ ಹಿಂತಿರುಗಿಸಲು ಸಹಕಾರ ನೀಡಬೇಕೆಂದು ತಿಳಿಸಿದರು. ಜನಗಳದು FD ವಾಪಸ್ ಕೊಟ್ಟಿಲ್ಲ, ಅವ್ರಿಗೆ ಅನ್ಯಾಯ ಆಗೈತೆ ಅಂತ ಹೇಳಿ ಈ ಮ್ಯಾಟರ್ನ ಆಸ್ ಫಾರ್ ದಿ ಕೋಆಪರೇಟಿವ್ ಬೈಲಾ ಒಬ್ಬ ಸಂಘದ ಸದಸ್ಯನಿಗೆ ಆ ವಾಯ್ಸ್ ಎತ್ತತಕ್ಕಂತ ಅವಕಾಶನ ಆ ಬೈಲಾ ಏನ್ ಕೊಟ್ಟಿದೆ, ವಾರ್ಷಿಕ ಮಹಾಸಭೆನಲ್ಲಿ ವಾರ್ಷಿಕ ಮಹಾಸಭೆ ದಿನ ಪ್ರತಿಯೊಬ್ಬ ಸದಸ್ಯನಿಗೂ ಕೂಡ ಈ ಸಂಘದ ಬಗ್ಗೆ ಮಾತಾಡಕ್ ಅಷ್ಟು ಅವಕಾಶ ಇರುತ್ತೆ. ಪ್ರತಿ ತಿಂಗಳ ಮೀಟಿಂಗ್ ಅಲ್ಲಿ ಆ ಕಾರ್ಯಕಾರಿ ಮಂಡಳಿ ನಿರ್ದೇಶಕರಿಗೆ ಅವಕಾಶ ಇರುತ್ತೆ. ಪ್ರತಿ ತಿಂಗಳ ಜಮಾ ಖರ್ಚು ಏನಿರುತ್ತೆ ಅದನ್ನ ಸೆಕ್ರೆಟರಿ 1ನೇ ತಾರೀಕಿಂದ 31ನೇ ತಾರೀಕಿಗೆ ಕೊಡಬೇಕು. 1 ವರ್ಷದ ಜಮಾ ಖರ್ಚು ಅಥವಾ ಜಮಾ ಖರ್ಚು ತಕ್ಕದೆ ಇರಬಹುದು, OBCB ಇರಬಹುದು, ಇವೆಲ್ಲವನ್ನು ಕೂಡ 1 ವರ್ಷದ ಜಮಾ ಖರ್ಚು ಆ ಸಂಘದ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ರೂ ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ವದ ಸದಸ್ಯರಿಗೂ ಕೂಡ ಅದನ್ನ ಪ್ರಶ್ನೆ ಕೇಳೋ ಅವಕಾಶ ಇದೆ. ಅವ್ರಿಗೆ ಉತ್ತರ ಕೊಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಕಾರ್ಯಕಾರಿ ಮಂಡಳಿ ಮೇಲೆ ಇದೆ. ಇದು ಆಸ್ ಫಾರ್ ದಿ ಕೋಆಪರೇಟಿವ್ ಬೈಲಾ, ಆಸ್ ಫಾರ್ ಮೈ ನಾಲೆಡ್ಜ್, ನನಗೆ ಗೊತ್ತಿರೋ ಪ್ರಕಾರ ಇದನ್ನ ಇಲ್ಲಿ ಕೇಳಿದ್ರು. ಆಕ್ಚುಲಿ ಇದನ್ನ ಕಾನೂನು ಪ್ರಕಾರ ಚರ್ಚೆ ಮಾಡಕ್ ಅವಕಾಶ ಇಲ್ಲ ನನಗೆ ಗೊತ್ತಿರಂಗೆ. ಆದ್ರೂ ಆಗ್ಲಿ ನನಗೆ ಒಂದ್ ಸ್ವಲ್ಪ ಗೌರವ ಕಮ್ಮಿ ಆದ್ರೂ ಪರವಾಗಿಲ್ಲ. DCC ಬ್ಯಾಂಕ್ನ ಜನರಲ್ ಬಾಡಿಗೆ ಹೋದಾಗ ಅಲ್ಲಿ ಗೌರವಾನ್ವಿತ ಈಗ ಇವತ್ತಿನ ಸಹಕಾರಿ ಸಚಿವರಾಗಿರ್ತಂತ KN ರಾಜಣ್ಣ ಅವರು ಅಧ್ಯಕ್ಷರು, ಅವ್ರನ್ನ ನಾನು ಕೇಳಿದೆ, ಸ್ವಾಮಿ ಹಲವಾರು ಸಂಘಗಳಲ್ಲಿ ಸೆಕ್ರೆಟರಿಗಳ ಮೇಲೆ ಅಥವಾ ಇನ್ನಿತರೆ ಈ FD ರೂಪದಲ್ಲಿ ಹಲವಾರು ಸಮಸ್ಯೆಗಳಾಗಿ ಜನಗಳಿಗೆ ದುಡ್ಡು ಒಂದ್ ಕಡೆ ಸ್ಟಾಕ್ ಆಗಿದೆ. ನಮ್ಮ ಸಂಘದಲ್ಲೂ ಕೂಡ ಒಬ್ಬ ಬಸಪ್ಪ ಅಂತ ಇದ್ರು. ಅದು ನಮ್ಮ ನಾಲೆಡ್ಜ್ ಅಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಆ ಮನುಷ್ಯ ತಿಂದಿದನೋ ಇಲ್ವೋ ಗೊತ್ತಿಲ್ಲ. ಇದನ್ನ ಸೂಕ್ತವಾಗಿ ತಾವು ತನಿಖೆ ಮಾಡಿ ಅಕಸ್ಮಾತ್ ಅವನು ತಿಂದಿದ್ರೆ ಅದನ್ನ ವಸೂಲಿ ಮಾಡೋದಕ್ಕೆ ಒಂದು ರಹ ಹುಡುಕಿ ಅವ್ರು ತಿಂದಿಲ್ದೆ ಹೋಗಿದ್ರೆ ಅವ್ರನ್ನ ಬಿಡುಗಡೆ ಮಾಡಿ ಆದಷ್ಟು ಬೇಗ ನಮ್ಮ ಸಂಘಕ್ಕೆ ಆ ನಷ್ಟವನ್ನು ಭರಿಸ್ತಕ್ಕಂಥಕ್ಕೆ ತಾವು ತುಂಬಿಕೊಡಿ. ತಾವು ಇದೇ ಜಿಲ್ಲೆ DCC ಬ್ಯಾಂಕ್ನ ಅಧ್ಯಕ್ಷರು ಆಗಿದ್ದೀರಿ, ಇಡೀ ರಾಜ್ಯಕ್ಕೆ ಸಹಕಾರಿ ಸಚಿವರಾಗಿದ್ದೀರಿ, ತಮ್ಗೆ ಇದಕ್ಕೆ ತುಂಬಕ್ಕೆ ಅವಕಾಶ ಆಗಿದೆ ಅಂತ ಅವ್ರನ್ನ ಕೇಳಿದೆ. ಅವರು ಅಧ್ಯಕ್ಷರ ಉತ್ತರದಲ್ಲಿ ನಾ ಇದನ್ನ ಮುಂದಿನಿಂದ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರು.
ಕೊಳ್ಳಘಟ್ಟ ಕೃಷಿ ಪತ್ತಿನ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಕೇಶ್ ಮಾತನಾಡಿ, ಸಂಘದಿಂದ ವ್ಯಾಪಾರ ಸಾಲ, ವೈಯಕ್ತಿಕ ಸಾಲ, ವಾಹನ ಸಾಲ, ಸಂಘಗಳಿಗೆ ಸಾಲ ಸೇರಿದಂತೆ ವಿವಿಧ ಯೋಜನೆಗಳಲ್ಲಿ 41 ಲಕ್ಷಕ್ಕೂ ಹೆಚ್ಚು ಸಾಲವನ್ನ ನೀಡಲಾಗಿದೆ. ಅವುಗಳಲ್ಲಿ ಬಹುಪಾಲು ಮಂದಿ ಸಾಲವನ್ನ ಹಿಂದಿರುಗಿಸಿಲ್ಲ, ಅಲ್ಲದೆ ಬಡ್ಡಿಯನ್ನ ಸಹ ಕಟ್ಟಿಲ್ಲ. ಹೀಗಾಗಿ ಠೇವಣಿದಾರರಿಗೆ ಹಣ ನೀಡಲು ಅಸಾಧ್ಯವಾಗಿದೆ ಎಂದು ತಿಳಿಸಿದರು. ನಾಗಭೂಷಣ್, ಪ್ರಜಾಶಕ್ತಿ ಟಿವಿ, ತುರುವೇಕೆರೆ. ಏನ್ ವಿಷಯ ಹೇಳಿ ಸರ್, ಏನು ಪ್ರಾಬ್ಲಮ್ ಏನು ಸರ್ ಅಂತ? ಇಲ್ಲಿ ಈಗ ನಡೀತಾರೆ. ಹೌದು ಈಗ ಜನಗಳು ಇಲ್ಲಿ FD ಅಮೌಂಟ್ ಬೇಕು ಅಂತ ಬಂದಿದ್ದಾರೆ. ನಮ್ಮಲ್ಲಿ ಕೊಡೋದಕ್ಕೆ ಏನಾಗಿದೆ ಅಂದರೆ ಜನಗಳ ಮೇಲೆ ಸಾಲ ಇದೆ. ಮತ್ತು ಮಾಜಿ ಸೆಕ್ರೆಟರಿ ಬಸಪ್ಪ ಅವ್ರದ್ದು 34,43,432 ರೂಪಾಯಿ ಅಮೌಂಟ್ ಬರಬೇಕು ನಮಗೆ. ಅದು ಕೋರ್ಟಲ್ಲಿ ಕೇಸ್ ನಡೀತಿದೆ, ARCS ಕೋರ್ಟಲ್ಲಿ ಕೇಸ್ ನಡೀತಿದೆ. ಅದು ಕೊನೆ ಹಂತಕ್ಕೆ ಬಂದಿದೆ. ಅದು ಬಂದ ತಕ್ಷಣ ನಾನು ಎಲ್ಲರಿಗೂ FDನ ಕೊಡ್ತೀನಿ. ಒಟ್ಟು ಎಷ್ಟು ಜನ ಸದಸ್ಯರುಗಳಿದ್ದಾರೆ ಸರ್ ಅಲ್ಲಿ? ಸರ್ 2,300 ಸರ್. ಓಕೆ. ಡೆಪಾಸಿಟ್ ಎಷ್ಟಿದೆ ಸರ್? 51,06,145. ಓಕೆ. ಎಷ್ಟು ಜನಕ್ಕೆ ಕೇಳ್ತಾ ಇದ್ದಾರೆ, ದುಡ್ಡು ಕೇಳ್ತಾ ಇದ್ದಾರೆ ಅವರಿಗೆ? ಸರ್ ಅದರಲ್ಲಿ ಆಲ್ಮೋಸ್ಟ್ ಒಂದು 50 ಜನ ಕೇಳ್ತಿದ್ದಾರೆ ಸರ್. ಓಕೆ. ಈಗ ದುಡ್ಡು ಕೊಡಕ್ಕೆ ಇದೆಯಾ ದುಡ್ಡಿಗೆ? ಸರ್ ದುಡ್ಡಿಲ್ಲ ಸರ್. ಮತ್ತೇನು ಮಾಡ್ತೀರಿ ಜನಕ್ಕೆ? ಅದೇ ವಸೂಲಿಗೆ ನಾವು ಕ್ರಮ ತಗೊಬೇಕು. ನಮ್ಮ ಸ್ಟಾಫ್ ಇಲ್ಲ, ನಾನು ಅದನ್ನೇ ಮಾಡಿದ್ರೆ ಸ್ಟಾಫ್ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಸ್ಟಾಫ್ ಇಲ್ಲಿ ನಮ್ಗೆ ಸಿಗ್ತಿಲ್ಲ, ಒಬ್ಬನೇ ಎಲ್ಲ ಕೆಲಸ ಮಾಡೋದಕ್ಕಾಗಲ್ಲ ಸರ್. ತುಂಬ ಕೆಲಸ ಒತ್ತಡ ಜಾಸ್ತಿ ಇದೆ ನಮಗೆ. ಸೊ ಹಾಗಾಗಿ ನನಗೆ ಅದಕ್ಕೋಸ್ಕರ ಬೇಡ ಅಂತ ರಾಜೀನಾಮೆ ಕೊಟ್ಟಿದ್ದೆ. ನಾನು ರಿಸೈನ್ ಮಾಡಿದ್ದೆ. ಆಲ್ರೆಡಿ 6-7 ಮಂತ್ಸ್ ಬ್ಯಾಕೆ ನಾನು ರಿಸೈನ್ ಮಾಡಿದ್ದೆ ಸರ್. ನನಗೆಲ್ಲ ಆಗ್ತಿಲ್ಲ, ಅಪ್ಪೆಲ್ಲ ಮಾಡೋಕ್ಕಾಗಲ್ಲ. ಅದನ್ನು ಸರ್ ಕೊಟ್ಟಿದ್ದೀನಿ ಸರ್ ಲಾಸ್ಟ್ ಇಯರ್ 13 ಲಕ್ಷ ಕೊಟ್ಟಿದ್ದೀವಿ ಸರ್. ಲಾಸ್ಟ್ ಇಯರ್ ವಸೂಲಿ ಮಾಡಿ 13 ಲಕ್ಷ FD ಕೊಟ್ಟಿದ್ದೀವಿ. ಲಾಸ್ಟ್ ಆಡಿಟಲ್ಲೇ ಬಂದಿದೆ. 13 ಲಕ್ಷ FD ಅಷ್ಟೇ ಕೊಟ್ಟಿದ್ದೀವಿ ಆಚೆ. ಈ ವರ್ಷ ಒಂದು ಆಲ್ಮೋಸ್ಟ್ ಒಂದು 5 ಲಕ್ಷ 2 ಲಕ್ಷ ಕೊಟ್ಟಿದ್ದೀವಿ ಅಷ್ಟೇ ಸರ್ ಕೊಡೋಕ್ಕಾಗಿಲ್ಲ.